ವೀಕ್ಷಕರ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಪಂದ್ಯವು ಇನ್ನು ವೀಕ್ಷಕರ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಈ ಒಂದು ಪಿಚ್ನಲ್ಲಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಮಾಡಬೇಕಾ ಅಥವಾ ಬೌಲಿಂಗ್ ಮಾಡಬೇಕಾ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ವೀಕ್ಷಕರ ಈ ಒಂದು ಮೈದಾನದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರೆ 150 ರನ್ಗಳ ಗಡಿ ದಾಟಬೇಕಾಗುತ್ತದೆ. ಹೌದು ವೀಕ್ಷಕರ, ಈ ಒಂದು ಮೈದಾನದಲ್ಲಿ 150 ಪಾಸ್ ಸ್ಕೋರ್ ಇದ್ದಿದ್ದು, ಹಾಗೆ ವೀಕ್ಷಕರೇ ಚೇಜಿಂಗ್ ಮಾಡುವ ತಂಡಕ್ಕೆ ಕಷ್ಟಕರವಾಗಲಿದೆ. ವೀಕ್ಷಕರ ಮೊದಲು ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬೇಕು. ಹೌದು ವೀಕ್ಷಕರೇ, ಈ ಒಂದು ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ 30% ಅಡ್ವಾಂಟೇಜ್ ಇದ್ದು, ಹಾಗೆ ವೀಕ್ಷಕರೇ ವೇಗದ ಬೌಲರ್ಗಳಿಗೆ 70% ಚಾನ್ಸ್ ಇದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲು ಟಾಸ್ ಗೆದ್ದರೆ ಬ್ಯಾಟಿಂಗ್ ಆಯ್ದುಕೊಳ್ಳಬೇಕಾಗುತ್ತದೆ. ಹಾಗೆ ವೀಕ್ಷಕರೇ ಈ ಒಂದು ಮೈದಾನದ ಪಾಸ್ ಸ್ಕೋರ್ ನೋಡುವುದಾದರೆ 150ರ ಗಡಿ ದಾಟಬೇಕು. ಇನ್ನು ವೀಕ್ಷಕರೇ ಈ ಎರಡು ತಂಡಗಳ ಹಿಂದಿನ ಕಡೆ ಗಮನ ಹರಿಸುವುದಾದರೆ, ವೀಕ್ಷಕರೇ ಆಡಿದ 5 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು 3 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಹಾಗೆ ವೀಕ್ಷಕರೇ ಇಂಗ್ಲೆಂಡ್ ತಂಡವು ಕೇವಲ 2 ಪಂದ್ಯವನ್ನು ಗೆದ್ದಿದೆ. ಒಂದು ವೀಕ್ಷಕರೇ 18 ಅಕ್ಟೋಬರ್ 2021ರಲ್ಲಿ ಇಂಗ್ಲೆಂಡ್ ತಂಡವು ಮೊದಲು ಬ್ಯಾಟ್ ಮಾಡಿದಾಗ 188 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಇಂಡಿಯಾ ತಂಡವು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹಾಗೆ ವೀಕ್ಷಕರೇ ಎರಡನೇ ಪಂದ್ಯದಲ್ಲಿ 7 ಜುಲೈ 2022ರಲ್ಲಿ ಟೀಮ್ ಇಂಡಿಯಾ ತಂಡವು ನೀಡಿದ 198 ರನ್ಗಳನ್ನು ಕಲೆ ಹಾಕುವುದರಲ್ಲಿ ವಿಫಲವಾದ ಇಂಗ್ಲೆಂಡ್ ತಂಡವು 50 ರನ್ಗಳಿಂದ ಹೀನಾಯವಾಗಿ ಸೋಲು ಕಂಡಿತು. ಇನ್ನು ವೀಕ್ಷಕರೇ ಅದೇ ರೀತಿ 9 ಜುಲೈ 2022ರಲ್ಲಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮತ್ತೆ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಹಂತದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಇಂಡಿಯಾ ತಂಡವು 170 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟುವುದರಲ್ಲೂ ಕೂಡ ಇಂಗ್ಲಿಷ್ ಪಡೆಯು ವಿಫಲವಾಗಿದ್ದು, ಹಾಗೆ ವೀಕ್ಷಕರೇ 49 ರನ್ಗಳ ಸೋಲು ಕಂಡಿದೆ. ಇನ್ನು ವೀಕ್ಷಕರೇ 4ನೇ ಪಂದ್ಯದಲ್ಲಿ ಎದುರಾಗಿದ್ದ ಉಭಯ ತಂಡಗಳು, ಇದರಲ್ಲಿ ವೀಕ್ಷಕರೇ ಇಂಗ್ಲೆಂಡ್ ತಂಡವು ಟೀಮ್ ಇಂಡಿಯಾ ತಂಡವನ್ನು ಡಾಮಿನೇಟ್ ಮಾಡಿದೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು 17 ರನ್ಗಳ ಹೀನಾಯವಾಗಿ ಸೋಲು ಕಂಡಿದೆ. ಇನ್ನು ವೀಕ್ಷಕರೇ 2022ರ ಸೆಮಿಫೈನಲ್ನಲ್ಲಿ ಈ ಎರಡು ತಂಡಗಳು ಮುಖಾಮುಖಿಯಾಗಿದ್ದವು. ಹೌದು ವೀಕ್ಷಕರೇ ಈ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡವು 168 ರನ್ಗಳನ್ನು ಕಲೆ ಹಾಕಿತ್ತು. ಆದರೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲೂ ಕೂಡ ಇಂಗ್ಲೆಂಡ್ ಪಡೆಯು 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಫೈನಲ್ ಹಂತಕ್ಕೆ ಕಾಲಿಟ್ಟಿತ್ತು. ಹೌದು ವೀಕ್ಷಕರೇ ಈ ಒಂದು ಹಂತದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸ್ವಲ್ಪ ಮೇಲುಗೈ ಇದೆ. ಆಡಿದ 2 ಹಿಂದಿನ ಪಂದ್ಯಗಳಲ್ಲಿ ಇಂಗ್ಲೆಂಡ್ ತಂಡವು ಗೆದ್ದುಕೊಂಡರೆ ಅದರ 3 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿದೆ. ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಪಿಚ್ ರಿಪೋರ್ಟ್. ಆಗಿ ಟಾಸ್ ಗೆದ್ದರೆ ಟೀಮ್ ಇಂಡಿಯಾ ತಂಡವು ಬ್ಯಾಟಿಂಗ್ ಆಯ್ದುಕೊಳ್ಳಬೇಕಾ ಅಥವಾ ಬೌಲಿಂಗ್ ಆಯ್ದುಕೊಳ್ಳಬೇಕಾ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇವೆ. ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಒಂದು ವೀಕ್ಷಕರೇ ನಾವು ಯಾವುದೇ ಹೊಸದಾಗಿ ವಿಡಿಯೋ ಬಿಟ್ಟರೆ ಅದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ.